ನಾವು ಇವತ್ತು ಹವಾಮಾನ ಇಲಾಖೆಗೆ ಹವಾಮಾನ ವಿಜ್ಞಾನಿಗಳ ಹತ್ರ ಬಂದಿದ್ದೇವೆ. ಯಾಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ರೀತಿಯಾದಂತಹ ಮಳೆ ಆದಲ್ಲಿ ಅಥವಾ ಮಳೆ ಆಗದೇ ಇದ್ದಲ್ಲಿ ಪ್ರತಿ ಬಾರಿಯೂ ಮಳೆಯಿಂದ ಉತ್ತರ ಕರ್ನಾಟಕದ ಜನ ಮತ್ತು ಉತ್ತರ ಕರ್ನಾಟಕದ ಆ ಭಾಗದ ರೈತರು ಏನಾದ್ರೂ ಒಂದು ನೋವನ್ನು ಅನುಭವಿಸ್ತಾನೆ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಆದರೆ ಹೆಚ್ಚಾಗಿ ಮಳೆ ಆಗುವುದು ಅಥವಾ ಇಲ್ಲದಿದ್ದರೆ ಯಾವುದೇ ರೀತಿ ಮಳೆನೇ ಆಗುವುದಿಲ್ಲ. ಈ ಹೆಚ್ಚಾಗಿ ಮಳೆ ಆಗೋದಕ್ಕೆ ಮತ್ತೆ ಅಥವಾ ಈಗ ಮಳೆ ಆಗದೆ ಇರೋದಕ್ಕೆ ಕಾರಣಗಳೇನು, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಯಾವಾಗ ಮಳೆ ಬರುತ್ತೆ, ಉತ್ತರ ಕರ್ನಾಟಕದ ರೈತರು ಯಾವಾಗ ನಿಟ್ಟುಸಿರು ಬಿಡುತ್ತಾರೆ ಅಂತೇಳಿ ಇವತ್ತು ನಮ್ಮ ವಿಜ್ಞಾನಿಗಳು ಆದಂತಹ CS ಪಾಟೀಲ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದ ಯಾವುದಾದ್ರೂ ಒಂದು ರೀತಿಯ ತೊಂದರೆಯನ್ನ ರೈತರು ಅನುಭವಿಸ್ತಾನೆ ಇರ್ತಾರೆ ಸರ್. ಈ ಒಂದು ಆದ್ರೆ ಅತಿ ಮಳೆ ಆಗುತ್ತೋ ಒಮ್ಮೆ ಆಗದೆ ಹೋಗ್ಬೋದು. ಇದು ಎರಡೂ ರೈತರಿಗೆ ಸಮಸ್ಯೆನ ಆಗುತ್ತೆ. ಅಂದ್ರೆ ಅತಿ ಡ್ರೈ ಸ್ಪೆಲ್ ಅಂದ್ರೆ ಮಳೆ ಪೂರಾ ಒಣ ಹವೆ ಇರೋದು ಮತ್ತು ಅತ್ಯಂತ ಒಂದು ತಾಸಿನಾಗ ಅತಿ ಜಾಸ್ತಿ ಮಳೆ ಆಗೋದು, ಎರಡೂ ಬೆಳೆಗಳಿಗೆ ಹಾನಿಕರ. ಜಾಸ್ತಿ ದಿವಸ ಮಳೆ ಬರದೇ ಹೋತಂದ್ರೆ ಬಿತ್ತಿದ ಬೀಜಗಳಿಗೆ ಅನಾನುಕೂಲ ಆಗುತ್ತೆ, ಒಮ್ಮೆ ಮೊಳಕೆ ಬರದೇ ಹೋಗ್ಬೋದು. ಇದು ಎಷ್ಟೋ ರೈತರು ಸಾಕಷ್ಟು ಶ್ರಮಪಟ್ಟು ಸಾಕಷ್ಟು ಖರ್ಚು ಮಾಡಿ ಬಿತ್ತಿರ್ತಾರೆ. ಇದರಿಂದ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ಈ ಮುಂದಿನ 4 ದಿನಗಳವರೆಗೆ ಮಳೆಯ ಪ್ರಮಾಣ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಮುಂದೆ ಜೂನ್ 19 ನಂತರ ಸ್ವಲ್ಪ ಮಳೆ ಆಗುವ ಸೂಚನೆಗಳು ಕಂಡು ಬರ್ತಾಯಿವೆ. ಸರ್, ಇದುವರೆಗೂ ಆದರೆ ಮುಂಗಾರು ಕರ್ನಾಟಕಕ್ಕೆ ಬಂದರೂ ಸಹಿತ ಉತ್ತರ ಕರ್ನಾಟಕದ ಭಾಗಗಳಿಗೆ ಮಳೆ ಆಗದಿರಲು ಕಾರಣಗಳೇನು ಸರ್? ಈ ವರ್ಷ ಬಂಗಾಳ ಉಪಸಾಗರದಲ್ಲಿ ಅಷ್ಟೊಂದು ವಾಯುಭಾರ ಕುಸಿತವಾದ ಸಂದರ್ಭಗಳು ಬರಲಿಲ್ಲ ಮತ್ತು ಇದರಿಂದ ಮನ್ಸೂನು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ಇದೇ ಒಂದು ಮುಖ್ಯ ಕಾರಣದಿಂದ ಇದಕ್ಕೂ ಒಂದು ಕಾರಣ ಅಂದ್ರೆ ಈ ವರ್ಷ ಒಂದು ಸ್ವಲ್ಪ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಸಮುದ್ರದ ಉಷ್ಣಾಂಶ ಏರಿಕೆಯಾಗಿರುವುದ ಒಂದು ಹಿನ್ನೆಲೆಯಲ್ಲಿ ಇದು ಒಂದು ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತಗಳ ಸಂಖ್ಯೆ ಕಡಿಮೆ ಆಗ್ತೈತಿ. ಇದರಿಂದ ಮಳೆನೂ ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಎಲ್ಲಿನೋ ಅಂತ ನಾವು ಕರಿತೀವಿ. ಈ ವರ್ಷ ಎಲ್ಲಿನೋ ಇರುವ ಹಿನ್ನೆಲೆಯಲ್ಲಿ ಸ್ವಲ್ಪ ಮಳೆ ಪ್ರಮಾಣ ದೇಶಾದ್ಯಂತ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಸರ್, ಈಗ ಮಳೆ ಪ್ರಮಾಣ ಕಡಿಮೆ ಇರುವುದರಿಂದ ರೈತರು ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳೆಯುವುದು ಯೋಗ್ಯ ಆಗುತ್ತೆ ಸರ್, ಉಪಯುಕ್ತವಾದಂಥದ್ದು? ಅದು ಅವ್ರಿಗೇನಾರ ಬಾವಿ ಅಥವಾ ನದಿ ಹತ್ತಿರ ಇತ್ತಂದ್ರೆ ಅವ್ರಿಗೆ ನೀರಾವರಿ ಹಾಯಿಸುವ ಅನುಕೂಲ ಇತ್ತಂದ್ರೆ ತಮ್ಮ ಬೇಕಾದ ಬೆಳೆಗಳನ್ನು ಬೆಳ್ಕೋಬೋದು. ಮಳೆ ಇದ್ದಾಗ ಮಳೆ ನೀರಿನ ಮೇಲೆ ಬೆಳಿತಾವೆ. ಮಳೆ ಹೋದಾಗ ಇವನ್ನೆಲ್ಲ ತಾವೊಂದು ನೀರಾವರಿ ಮೇಲೆ ಅದನ್ನು ರಕ್ಷಿಸಿಕೊಳ್ಬೋದು. ಆದರೆ ಪೂರಾ ಮಳೆ ಮೇಲೆ ಅವಲಂಬನೆ ಇದ್ದರಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಅವರು ಅತಿ ಕಡಿಮೆ ಮಳೆಗೆ ಬೆಳೆಯುವಂಥ ಬೆಳೆಗಳನ್ನು ಬೆಳೆಯೋದು ಸೂಕ್ತ ಅಂತ ನನಗೆ ಅನಿಸುತ್ತೆ. ಓಕೆ ಸರ್, ಈಗ ಉತ್ತರ ಕರ್ನಾಟಕಕ್ಕೆ ಸರ್ ಯಾವ ದಿನದಿಂದ ಮಳೆ ಬರುವ ಸಾಧ್ಯತೆಗಳಿದಾವೆ ಸರ್? ಸುಮಾರು ಈ ಜೂನ್ 19ರಿಂದ ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಿಗೆ ಆಗೋ ಸಾಧ್ಯತೆಗಳದಾವೆ. ಅದನ್ನು ಹೆಚ್ಚಿಗೆ ಅಂದ್ರೇನು, ಈಗ ಮಳೆನೂ ಆಗಿಲ್ಲ, ಸ್ವಲ್ಪ ಮಳೆ ಬರೋ ಸಾಧ್ಯತೆಗಳದಾವೆ. ಓಕೆ ಸರ್, ಉತ್ತರ ಕರ್ನಾಟಕದ ರೈತರಿಗೆ ಸ್ವಲ್ಪ ಮಳೆಯಿಂದಾಗಿ ಈಗ ಒಂದು ನಿಟ್ಟುಸಿರು ಬಿಡುವಂಥ ಸಮಯ ಬಂದಂತಾಗಿದೆ ಸರ್. ಮಾಹಿತಿಯನ್ನು ಒದಗಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು.